ದಾವಣಗೆರೆಯಲ್ಲಿ ಅಡಿಕೆ ಲಾರಿಯನ್ನ ತಡೆದು ಹಲ್ಲೆ ಮಾಡಿದಂತ ಆರೋಪ ಕೇಳಿ ಬರ್ತಾ ಇದೆ. ಹಲ್ಲೆ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ. ಅಡಿಕೆ ಲಾರಿಯನ್ನ ತಡೆದು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಇದೆ, ಆದ್ರೆ ಅದನ್ನ ತಳ್ಳಿ ಹಾಕಿದ್ದಾರೆ. ನನ್ನ ವಿರುದ್ಧ ಆರೋಪ ಮಾಡ್ತಾ ಇರೋರು ವರ್ತಕರು ಉಲ್ಲಾಸ್ ಅಂತ ಹೇಳ್ತಿದ್ದಾರೆ. ಯಾವ ರೈತರು ಕೂಡ ನನ್ನ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇಲ್ಲ, ಸುಳ್ಳು ಆರೋಪ ಮಾಡಿದವರ ವಿರುದ್ಧ ಕಾನೂನು ಹೋರಾಟ ಕೂಡ ನಡೆಸ್ತೀನಿ ಅಂತ ಹೇಳ್ತಿದ್ದಾರೆ. ಇಂಡೋನೇಷಿಯಾ ಹಾಗೆ ಬರ್ಮಾದಿಂದ ಕಳಪೆ ಅಡಿಕೆಯನ್ನ ತರಿಸಲಾಗ್ತಾ ಇದೆ. ರೆಡ್ ಆಕ್ಸೈಡ್ ಅನ್ನ ಮಿಕ್ಸ್ ಮಾಡಿ ಅಡಿಕೆಯನ್ನ ಸಾಗಾಟ ಮಾಡ್ತಾ ಇದ್ದಾರೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಲಾರಿಯನ್ನು ತಡೆದು ಪರಿಶೀಲನೆ ಮಾಡಿದ್ದಾರೆ. ಕಳಪೆ ಅಡಿಕೆ ಸಾಗಣೆ ವಿರುದ್ಧ ನಾನು ಕೂಡ ಹೋರಾಟ ನಡೆಸ್ತೀನಿ ಅಂತ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಲ್ಲಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ನಿಜವಾದ ರೈತರಲ್ಲ, ಅವರೆಲ್ಲ ವರ್ತಕರ ಜೊತೆ, ಅವರೆಲ್ಲ ಅಡಿಕೆ ವರ್ತಕರು. ಏನು ಇಂಡೋನೇಷ್ಯಾ ಬರ್ಮಾದಿಂದ ಬಂದಂತಹ ಕಳಪೆ ಅಡಿಕೆನ ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿ ಏನು 275 ರೂಪಾಯಿಗೆ ಬೇರೆ ರಾಜ್ಯಗಳಿಗೆ ಮಾರ್ತಾಯಿದ್ದೀವಿ. 270 ರೂಪಾಯಿಗೆ ಯಾವ್ದಾದ್ರು ಅಡಿಕೆ ಸಿಗುತ್ತಾ? ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಸಿಗುತ್ತಾ? ನಮ್ಮ ಜಿಲ್ಲೆ ಅಡಿಕೆ 500 ಚಿಲ್ಲರ, 550 ರೂಪಾಯಿಂದ 575 ರೂಪಾಯಿ ಅಡಿಕೆ 1 kgಗೆ ನಮ್ಮ ಜಿಲ್ಲೆಯಲ್ಲಿದೆ. ಇವರಿಗೆ 275 ರೂಪಾಯಿಗೆ ಅಡಿಕೆ ಎಲ್ಲಿ ಸಿಗ್ತಿದೆ? ಬರ್ಮಾ ದೇಶದ ಅಡಿಕೆ ಬರ್ತಾಯಿದೆ ನಮ್ಮ ಜಿಲ್ಲೆಗೆ, ಇಂಡೋನೇಷ್ಯಾ ಅಡಿಕೆ ಬರ್ತಾಯಿದೆ. ಎಲ್ಲ ಅಡಿಕೆಗಳಿಗೆ ಕಳಪೆ ಅಡಿಕೆಗೆ ಮಿಕ್ಸ್ ಮಾಡಿ ಇವರು ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿ ತುಂಬಿ ಅದನ್ನು ಸಾಗಿಸ್ತಿದ್ದಾರೆ. ಇವ್ರು ಯಾರು ಬಂದಿದ್ದಾರಲ್ಲ ಸರ್, ಇವ್ರು ಯಾರೂ ಕೂಡ ನಿಜವಾದ ರೈತರಲ್ಲ. ನಿಜವಾದ ರೈತರು ಪಾಪ ಅವರು ತೋಟಗಳಿಗೆ ನೀರು ಬಿಡ್ತಿದ್ದಾರೆ. ನಾನು ಒಬ್ಬ ನಿಜವಾದ ರೈತರು, ನಂದು 15 ಎಕರೆ ಅಡಿಕೆ ತೋಟ ಇದೆ. ಆ ಒಂದು ಅಡಿಕೆ ಗಿಡ ಬೆಳೆಸೋಕ್ಕೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ಇವತ್ತು ಇವರ ಒಂದು ವ್ಯವಸ್ಥಿತ ಜಾಲದಿಂದ ನಿಜವಾದ ರೈತರಿಗೆ ಕರೆಕ್ಟ್ ಪ್ರೈಸ್ ಸಿಗ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ಬಸವರಾಜ್ ಇದ್ದಾರೆ. ಬಸವರಾಜ್, ಇಲ್ಲಿ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ತಾ ಇರುವಂತಹ ಆರೋಪಗಳೇನಂದ್ರೆ ಅಲ್ಲಿ ಹೋರಾಟ ಮಾಡ್ತಾ ಇರುವಂತವರು ನಿಜವಾದ ರೈತರೇ ಅಲ್ಲ, ಬೇರೆ ಬೇರೆ ದೇಶಗಳಿಂದ ಅಡಿಕೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿ ಹೆಚ್ಚಿನ ದುಡ್ಡುಗೋಸ್ಕರ ಮಾರಾಟ ಮಾಡ್ತಿದ್ದಾರೆ ಎನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಿದೆ. ಏನಿದರ ಸತ್ಯಾಸತ್ಯತೆ ಏನಾಗಿದೆ ಅಂತ? ಶಕುಂತಲ, ಏನು ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೆಹಳ್ಳಿ ಉಲ್ಲಾಸ್ ಮತ್ತು ಕಾಂಗ್ರೆಸ್ ಮುಖಂಡ ಅನೀಸ್ ಸೇರಿದಂತೆ ಕೆಲವರ ಗುಂಪು ಪ್ರತಿ ರಾತ್ರಿಯೂ ಸಹ ಏನು ಅಡಿಕೆ ಸಾಗಣೆ ಮಾಡತಕ್ಕಂಥ ಲಾರಿಗಳನ್ನು ತಡೆ ಹಿಡಿತಾ ಇತ್ತು. ಆ ಸಂದರ್ಭದಲ್ಲಿ ಲಾರಿ ಚಾಲಕರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಮತ್ತು ದಾಖಲೆಗಳನ್ನ ಕೇಳಿ ಹಣಕ್ಕೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದನ್ನ ಮಾಡ್ತಿದ್ರು ಅಂತಕ್ಕಂಥ ಆರೋಪ ರೈತರದಾಗಿದೆ. ಈಗಾಗಲೇ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಕಾರೆಹಳ್ಳಿ ಉಲ್ಲಾಸ್ ಮತ್ತು ಇತರರ ವಿರುದ್ಧ ದೂರು ಸಹ ದಾಖಲಾಗಿದೆ. ಜೊತೆಗೆ ರೈತ ಸಂಘದ ನೇತೃತ್ವದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರೈತ ಸಂಘದ ರಾಜ್ಯಾಧ್ಯಕ್ಷ ಬಸವರಾಜಪ್ಪ ನೇತೃತ್ವದಲ್ಲಿ ಒಂದು ಧರಣಿಯನ್ನ ನಡೆಸಿ ಕೂಡಲೇ ಈ ಒಂದು ಆರೋಪಿಗಳನ್ನ ಬಂಧಿಸಬೇಕು ಮತ್ತು ಕಾಂಗ್ರೆಸ್ ಪಕ್ಷದಿಂದಲೇ ಉಚ್ಚಾಟನೆ ಮಾಡಬೇಕಂತಕ್ಕಂತ ಒಂದು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಉಲ್ಲಾಸ್ ಅವರ ಪ್ರತಿಕ್ರಿಯೆ ಪಡೆದಂತ ವೇಳೆಯಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಏನಂದ್ರೆ, ಅಲ್ಲಿಗೆ ಬಂದಿರತಕ್ಕಂಥವ್ರು, ನನ್ನ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥವ್ರು, ಪ್ರತಿಭಟನೆ ಮಾಡ್ತಿರ್ತಕ್ಕಂಥವ್ರು ಅವರೆಲ್ಲರೂ ಸಹ ರೈತರಲ್ಲ, ವರ್ತಕರು. ನಾನು ಏನು ಕಳಪೆ ಅಡಿಕೆಯನ್ನ ಸಾಗಣೆ ಮಾಡ್ತಕ್ಕಂಥದ್ದನ್ನ ತಡಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನನ್ನ ವಿರುದ್ಧ ಈ ರೀತಿಯ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನಾನು ಅವ್ರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆಯನ್ನು ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ. ಶಕುಂತಲಾ, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.